ಹಾಯ್ ಹಲೋ ವೆಲ್ಕಮ್ ಟು ಸುಮಾ ಟಾಕ್ಸ್. ನಾನು ನಿಮ್ಮ ಸುಮಾ. ನಾನು ಈ ವಿಡಿಯೋಲ್ಲಿ ಬಂದುಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಿರುತ್ತೋ ಆ ಟೈಮಲ್ಲಿ ಏನು ಎನ್ ಟಿ ಸ್ಕ್ಯಾನ್ ಅಂತ ಏನು ಮಾಡಿಸ್ತೀರೋ ಅದು ಯಾಕೆ ಅಂದರೆ ಯಾವುದಕ್ಕೋಸ್ಕರ ಮಾಡಿಸ್ತಾರೆ, ರೀಸನ್ಸ್ ಏನು, ಮತ್ತು ಯಾಕೆ ಮಾಡಿಸ್ಬೇಕು, ಯಾರೆಲ್ಲ ಮಾಡಿಸ್ಬೇಕು, ಯಾವ ಟೈಮ್ ಕರೆಕ್ಟ್ ಟೈಮ್ ಯಾವುದು ಎನ್ ಟಿ ಸ್ಕ್ಯಾನ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಈ ವಿಡಿಯೋಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದಲ್ಲಿ ನನ್ನ ಚಾನಲ್ ಸುಮಾ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನನ್ನ ಯಾವುದೇ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟೇ ಬರುತ್ತೆ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲಿಗೆ ಎನ್ ಟಿ ಸ್ಕ್ಯಾನ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಎನ್ ಟಿ ಅಂತ ಏನು ಅಂತ ಹೇಳಿದ್ರೆ ನ್ಯೂಕಲ್ ಟ್ರಾನ್ಸ್ಲ್ಯೂಯೆನ್ಸಿ ಸ್ಕ್ರೀನಿಂಗ್ ಅಂತ ಹೇಳಿಬಿಟ್ಟು ಇದು ಎನ್ ಟಿ ಸ್ಕ್ಯಾನಿಂಗ್ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಇದು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆಂಟ್ ಅದಾದಮೇಲೆ ಏನು ನಿಮಗೆ ಪ್ರೆಗ್ನೆನ್ಸಿ ಟೈಮ್ ಲಾಸ್ಟ್ ಮಿಸ್ಡ್ ಪೀರಿಯಡ್ಸ್ ಏನಿರುತ್ತೆ ಅಲ್ಲಿಂದ ಕೌಂಟ್ ಮಾಡಿಕೊಂಡು 11 to 13 ವೀಕ್ಸ್ ಒಳಗಡೆ ಈ ಎನ್ ಟಿ ಸ್ಕ್ಯಾನಿಂಗ್ ಮಾಡ್ತಾರೆ. ಮೊದಲಿಗೆ ಎನ್ ಟಿ ಸ್ಕ್ಯಾನಿಂಗ್ ಯಾಕೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಹೌದು, ಪ್ರತಿಯೊಬ್ಬರು ಎನ್ ಟಿ ಸ್ಕ್ಯಾನಿಂಗ್ನ ಮಾಡಿಸ್ಲೇಬೇಕು. ಯಾಕಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಬೇಬಿ ಏನೋ ಹೊಟ್ಟೆಯಲ್ಲಿ ಬೆಳೀತಾ ಇರುತ್ತೋ ಅದರಲ್ಲಿ ಏನಾದರೂ ಮಗುವಿನ ಬ್ಯಾಕ್ ಸೈಡ್ ಅಂದರೆ ಬ್ಯಾಕ್ ಬೋನಲ್ಲಿ ಏನಾದರೂ ಕತ್ತಿನ ಭಾಗದಲ್ಲಿ ಏನಾದರೂ ಫ್ಲೂಯಿಡ್ ಏನಾದರೂ ನೀರೇನಾದರೂ ಸೇರಿಕೊಂಡಿದ್ರೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದರೆ, ಅಬ್ನಾರ್ಮಲಿಟಿ ಏನಾದರೂ ಇದ್ದರೆ ಅದು ಈಸಿಯಾಗಿ ಈ ಎನ್ ಟಿ ಸ್ಕ್ಯಾನ್ ಮುಖಾಂತರ ತಿಳ್ಕೊಳ್ಬೋದು. ಹಾಗೆಯೇ ಏನಾದರೂ ಟಿಶ್ಯೂ ಅಂದರೆ ನಿಮಗೆ ಏನು ಬೇಬಿ ಗ್ರೋತ್ ಆಗ್ತಾ ಇರುತ್ತೋ ಅದು ಮೆಷರ್ಮೆಂಟ್ ಸೈಜ್ ಏನಿರುತ್ತೆ ಟಿಶ್ಯೂದು ಎಲ್ಲ ಕ್ಲಿಯರ್ ಆಗಿದೆಯಾ, ಕರೆಕ್ಟ್ ಟೈಮ್ಗೆ ಡೆವಲಪ್ಮೆಂಟ್ ಹೇಗಿದೆ ಅಂತ ಹೇಳಿಬಿಟ್ಟು ಇದರಲ್ಲಿ ತಿಳ್ಕೊಳ್ಬೋದು. ಮತ್ತು ಮೇಯ್ನ್ ಪರ್ಪಸ್ ಏನು ಎನ್ ಟಿ ಸ್ಕ್ಯಾನ್ ಮಾಡೋದು ಅಂತ ಹೇಳಿದ್ರೆ, ಅದೇ ಬೇಬಿ ಏನು ಫಸ್ಟ್ ನಾನು ಹೇಳಿದ್ನೋ ಬೇಬಿನ ಬ್ಯಾಕ್ ನೆಕ್ಕಲ್ಲಿ ಫ್ಲೂಯಿಡ್ ಏನಾದರೂ ನೀರೇನಾದರೂ ಸೇರ್ಕೊಂಡಿದೆಯಾ ಏನು, ಅದು ಯಾವ ರೀತಿ ಅಂದರೆ ಎಷ್ಟಿದೆ, ಅದ್ರ ಸ್ಟೇಟಸ್ ಏನು, ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಇಲ್ಲ ಏನು ಇಲ್ಲ ಕ್ಲಿಯರ್ ಆಗಿದೆಯಾ, ನಾರ್ಮಲ್ ಇದೆಯಾ ಅಂತ ಹೇಳಿಬಿಟ್ಟು ಮೇಯ್ನ್ ರೀಸನ್ನೇ ಎನ್ ಟಿ ಸ್ಕ್ಯಾನ್ ಮಾಡೋದು ಇದಕ್ಕೋಸ್ಕರ. ಆದ್ದರಿಂದ ಪ್ರತಿಯೊಬ್ಬರು ಯಾರೇ ಆಗಲಿ ಎನ್ ಟಿ ಸ್ಕ್ಯಾನ್ನ ತಪ್ಪಿಸ್ಬೇಡಿ. ಎನ್ ಟಿ ಸ್ಕ್ಯಾನ್ನ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ 11 ವೀಕ್ಸಿಂದ ಹಿಡಿದು 13 ವೀಕ್ಸ್ ಒಳಗಾಗೆ ಇದನ್ನು ಮಾಡಿಸ್ಬೇಕಂದ್ರೆ ನಿಮಗೆ 3 ಮಂತ್ಸ್ ಏನು ಕಂಪ್ಲೀಟ್ ಆಗ್ತಾ ಬಂದಿರುತ್ತೆ ಆ ಟೈಮಲ್ಲಿ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಅದ್ರ ಮೇಲೆ ನಿಮಗೆ ಮಾಡ್ಸೋಕೆ ಹೋಗ್ಬಾರ್ದು. ಈವಾಗಲೇ ಮಾಡಿಸ್ಕೊಂಡ್ರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡೋದಕ್ಕೆಲ್ಲ ಡಾಕ್ಟರ್ ಸಜೆಷನ್ಸ್ ಕೊಡ್ತಾರೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲ ಪ್ರಿಕಾಷನ್ಸ್ ತಗೊಳ್ತಾರೆ. ಆದ್ದರಿಂದ ಎನ್ ಟಿ ಸ್ಕ್ಯಾನ್ನ ಯಾರು ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ. ಮತ್ತು ಎನ್ ಟಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಹೇಗಿರಬೇಕಾದ್ರೆ, ನೀವು ಊಟ ಮಾಡಿರ್ಬೋದಾ ಮಾಡಿರಬಾರ್ದಾ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೇನೆ. ಏನು ಸ್ಕ್ಯಾನಿಂಗ್ಗೆ ಅಂತ ನಾವು ಹೋಗ್ತಿರೋ ಈ ಎನ್ ಟಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ, ಹೌದು, ನಿಮ್ಮ ಬ್ಲ್ಯಾಡರ್ ಫುಲ್ಲಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಊಟ ಎಲ್ಲ ಚೆನ್ನಾಗಿ ಸೇರಿರಬೇಕು ಮತ್ತು ನೀರು ಸಹ ಚೆನ್ನಾಗಿ ಕುಡಿದಿರಬೇಕು. ಆದ್ದರಿಂದ ನೀವು ಸ್ಕ್ಯಾನಿಂಗ್ ಹೋಗೋಕೆ 2 hours ಬಿಫೋರು ಹೊಟ್ಟೆ ತುಂಬ ಊಟ ಮಾಡಿರಿ, ಏನೋ ಹಾಗೇ ಊಟ ಮಾಡ್ದಿರ ಎಲ್ಲ ಹೋಗೋಕ್ಕೆ ಹೋಗಬೇಡಿ. ಊಟ ಮಾಡಿಕೊಂಡೇ ಹೋಗಿ, ಏನು ಪ್ರಾಬ್ಲಮ್ ಇಲ್ಲ. ಅದಾದ ನಂತರ ನೀವೇನು ಸ್ಕ್ಯಾನಿಂಗ್ ಅಂತ ಹೋಗ್ತೀರೋ ನಿಮ್ಮ ಹೊಟ್ಟೆಯಲ್ಲಿ ಕಂಪ್ಲೀಟಾಗಿ ನೀರು ಇರಬೇಕು, ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು. ಬ್ಲ್ಯಾಡರ್ ಫುಲ್ಲಾಗಿರ್ಬೇಕಂದ್ರೆ ನಿಮ್ಮ ಹೊಟ್ಟೆ ತುಂಬ ನೀರು ಕುಡಿದಿರಬೇಕು. ಚೆನ್ನಾಗಿ ನೀರು ಕುಡಿದಷ್ಟು ನಿಮಗೆ ಕ್ಲಿಯರಾಗಿ ಸ್ಕ್ಯಾನಿಂಗ್ ಏನು ಮಾಡ್ತಾರೋ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಏನಾದರೂ ಪೇಯ್ನ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ, ನಥಿಂಗ್ ಟು ವರಿ, ಯಾರು ವರಿ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಏನು ಪೇಯ್ನ್ ಇರೋದಿಲ್ಲ. ಜಸ್ಟ್ ಅವರು ಜೆಲ್ ಹಾಕ್ಬಿಟ್ಟು ಜಸ್ಟ್ ಈ ರೀತಿಯಾಗಿ ಅವರು ಮಿಷಿನ್ ಎಕ್ವಿಪ್ಮೆಂಟ್ ಇರುತ್ತೆ ಅಂದರೆ ಅದು ಸ್ಕ್ಯಾನಿಂಗ್ ಮಾಡೋದು. ಸೊ ಜಸ್ಟ್ ಈ ರೀತಿಯಾಗಿ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ಅದು ನಿಮ್ಮ ಬೇಬಿ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸಿಸ್ಟಮ್ಸಲ್ಲೆಲ್ಲ ಅಂದರೆ ಕಂಪ್ಯೂಟರೆಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಅದರಿಂದ ವರಿ ಮಾಡ್ಕೊಳ್ಳೋದು ಏನು ಬೇಕಾಗಿಲ್ಲ. ಅದು ಫೀಲ್ ಆಗ್ತಾ ಇರುತ್ತೆ ಅಂದರೆ ಪ್ರೆಸ್ ಮಾಡೋದು ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ. ಅದು ಬಿಟ್ಟರೆ ಪೇಯ್ನ್ ಏನೂ ಆಗೋದಿಲ್ಲ. ಸೊ ಯಾರು ಭಯ ಪಡೋದೇನು ಬೇಕಾಗಿಲ್ಲ. ಮತ್ತು ಇನ್ನೊಂದು ಎನ್ ಟಿ ಸ್ಕ್ಯಾನ್ ಏನಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ, ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಅಂದರೆ ಏನಾದರೂ ಮಗುವಿಗೆ ಏನಾದರೂ ಪ್ರಾಬ್ಲಮ್ಸ್ ಅಬ್ನಾರ್ಮಲಿಟಿ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಈ ಸ್ಕ್ಯಾನಲ್ಲೇ ಗೊತ್ತಾಗ್ತಾ ಹೋಗುತ್ತೆ. 3 ಮಂತ್ಸ್ ಆಫ್ಟರ್ ಬೇಬಿ ಏನು ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಬೇಬಿದು ಏನಾದರೂ ಅಂತ ಹೇಳಿಬಿಟ್ಟು ಈ ಸ್ಕ್ಯಾನಿಂಗಲ್ಲಿಂದ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನೀಸ್ ಆಗಿರ್ಬೋದು, ಬ್ಯಾಕ್ ಬೋನ್ ಡೆವಲಪ್ಮೆಂಟ್ ಆಗಿರ್ಬೋದು, ಲಿವರು, ಪ್ರತಿಯೊಂದು ಏನು ಪಾರ್ಟ್ಸ್ ಏನಿರುತ್ತೆ ಎಲ್ಲ ರೀತಿ ಯಾವ್ದು ರೀತಿಯಾಗಿ ಡೆವಲಪ್ಮೆಂಟ್ ಇದೆ, ಹಾರ್ಟ್ ಎಲ್ಲನೂ ಏನಾದರೂ ಪ್ರಾಬ್ಲಮ್ ಇದೆಯಾ, ಪ್ರತಿಯೊಂದು ಆಗಿರ್ಬೋದು. ಇದರಲ್ಲಿ ಏನು ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿಂದನೇ ಫೈಂಡ್ ಔಟ್ ಮಾಡ್ಬೋದು. ಆದ್ದರಿಂದ ಎನ್ ಟಿ ಸ್ಕ್ಯಾನ್ನ ಯಾವುದೇ ರೀತಿಯಾಗಿ ತಪ್ಸೋಕೆ ಹೋಗಬೇಡಿ. ಎಲ್ಲರೂ ಕಂಪಲ್ಸರಿಯಾಗಿ 11 ವೀಕ್ಸಿಂದ 13 ವೀಕ್ಸ್ ಒಳಗಡೆ ಎನ್ ಟಿ ಸ್ಕ್ಯಾನ್ನ ಮಾಡಿಸಿ.
ಇಫ್ ಇನ್ ಕೇಸ್ ಏನಾದರೂ ಎನ್ ಟಿ ಸ್ಕ್ಯಾನಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಏನಾದರೂ ಕಾಣಿಸಿದೆ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಟೆಸ್ಟ್ಗೆ ಒಂದು ಇದು ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳಿಬಿಟ್ಟು ಇದು ಎಲ್ರಿಗೂ ಮಾಡೋದಿಲ್ಲ, ಕೆಲವ್ರಿಗೆ ಮಾತ್ರ ಮಾಡ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಅಬ್ನಾರ್ಮಲಿಟಿ ಕಾಣಿಸ್ತು ಅಂತ ಹೇಳಿದ್ರೆ ಆ ಡಬಲ್ ಮಾರ್ಕರ್ ಟೆಸ್ಟ್ ಏನಿದೆ ಬ್ಲಡ್ ಟೆಸ್ಟ್, ಅದರಲ್ಲಿ ಗೊತ್ತಾಗುತ್ತೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಅದು ಎಲ್ರಿಗೂ ನೆಸೆಸಿಟಿ ಇರೋದಿಲ್ಲ, ಬಟ್ ಎನ್ ಟಿ ಏನು ಸ್ಕ್ಯಾನಿಂಗ್ ಅನ್ನೋದು ಎಲ್ರಿಗೂ ನೆಸೆಸಿಟಿ ಇರುತ್ತೆ. ಹಾಗೆಯೇ ಬ್ಲಡ್ ಟೆಸ್ಟ್ ಸಹ ಮಾಡಿಸಿ. ಬ್ಲಡ್ ಟೆಸ್ಟ್ ಏನಕ್ಕೆ ಮಾಡಿಸ್ತೀರಿ ಅಂತ ಹೇಳಿದರೆ CBC ಕಂಪ್ಲೀಟ್ ಬ್ಲಡ್ ಕೌಂಟ್, ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಇರ್ಬೋದು, ವೈಟ್ ಪ್ಲೇಟ್ಸ್ ಎಷ್ಟಿದೆ ನಿಮ್ಮ ದೇಹದಲ್ಲಿ, ಹಾಗೆಯೇ ಹಿಮೋಗ್ಲೋಬಿನ್ ಎಷ್ಟಿದೆ, ಮತ್ತು ಎಲ್ಲನೂ ಇದು ಪ್ರತಿಯೊಂದು ಇದರಲ್ಲಿ ತಿಳ್ಕೊಳ್ಬೋದು. ಆದ್ದರಿಂದ ಬ್ಲಡ್ ಕೌಂಟ್ ಆವಾಗವಾಗ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಯೂರಿನ್ ಟೆಸ್ಟ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಮಾಡಿಸ್ತಾ ಹೋಗಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ನಿಮ್ಮ ಹೊಟ್ಟೆಯಲ್ಲಿರೋ ಮಗುಗೂ ಸಹ ಪ್ರತಿಯೊಂದು ಇದು ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಮಗುವಿಗೂ ಬೇಕಾಗಿರುವಂತಹ ಏನಾದರೂ ಸಜೆಷನ್ಸ್ ಬೇಕು ಅಂದರೆ ಡಾಕ್ಟರ್ ಕೊಡ್ತಾರೆ. ಅದರಿಂದ ಈ ಟೆಸ್ಟ್ಗಳೆಲ್ಲ ಕಂಪ್ಲೀಟಾಗಿ ಮಾಡಿಸ್ತಾ ಹೋಗಿ. ಮತ್ತು ಎನ್ ಟಿ ಸ್ಕ್ಯಾನಿಂಗಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದರೆ, ಮೊದಲಿಗೆ ಬಂದುಬಿಟ್ಟು ನಾನು ಫಸ್ಟ್ ತಿಳಿಸ್ಕೊಟ್ಟಾಗೆ ಮಗುವಿಗೆ ಏನಾದರೂ ಪ್ರಾಬ್ಲಮ್ ಅಬ್ನಾರ್ಮಲಿಟಿ ಇದೆಯಾ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಜೊತೆಗೆ ಮಗುವಿನ ಗ್ರೋತ್ ಹೇಗಿದೆ, ಡೆವಲಪ್ಮೆಂಟ್ ಹೇಗಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಅಂದರೆ ಮಗುವಿನ ಅಂದರೆ ತುಂಬಾ ಅಂದರೆ ಈ ಟೈಮ್ಗೆ 11 to 13 ವೀಕ್ಸ್ ಒಳಗೆ ಎಷ್ಟು ಗ್ರೋತ್ ಆಗಿರಬೇಕು, ಮಗು ಆಗಿದೆಯಾ ಇಲ್ವಾ, ಇಲ್ಲ ಹೆಚ್ಚಿನದಾಗ ಆಗ್ತಾ ಇದೆಯಾ, ಅಸಂಪ್ಷನ್ಸ್ ಮಾಡ್ತಾರೆ. ಅಂದರೆ ಇದರಿಂದ ಗೊತ್ತಾಗುತ್ತೆ ಅವರು ಹೆಚ್ಚಿನದಾಗ ಗ್ರೋತ್ ಆಗುತ್ತಾ, ಇಲ್ಲ ತುಂಬ ಕಡಿಮೆ ಇದೆಯಾ, ಅಂದರೆ ಬೇಬಿ ತುಂಬ ವೀಕ್ ಆಗಿದೆಯಾ ಗ್ರೋತಲ್ಲಿ, ಇಲ್ಲ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆಯಾ, ಇಲ್ಲ ನಾರ್ಮಲ್ ಆಗಿದೆಯಾ, ಪ್ರತಿಯೊಂದು ಸಹ ಈ ಎನ್ ಟಿ ಸ್ಕ್ಯಾನಿಂಗ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಅದರಿಂದ ಕಂಪಲ್ಸರಿ ಯಾರು ಮಿಸ್ ಮಾಡದೆ ಎನ್ ಟಿ ಸ್ಕ್ಯಾನಿಂಗ್ನ ಮಾಡಿಸಿ. ಮತ್ತು ಇದರಿಂದ ಇನ್ನೂ ಏನೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎನ್ ಟಿ ಸ್ಕ್ಯಾನ್ ಮಾಡಿಸೋದ್ರಿಂದ ಮಗುವಿಗೆ ಏನಾದರೂ ಪ್ರತಿಯೊಂದು ಸಿಂಪಲ್ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಆಗ್ತಾ ಇದ್ದರೆ ಅದು ಗೊತ್ತಾಗುತ್ತೆ. ಮತ್ತು ಏನಾದರೂ ಗ್ರೋತ್ ಏನೋ ಬೆಳವಣಿಗೆ ಏನು ಅಂತಿರೋ ಮಗುವುದು ಸಹ ಇಲ್ಲಿ ಗೊತ್ತಾಗುತ್ತೆ. ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ತಾಯಿ ಯಾವ ರೀತಿ ಇರ್ತಾಳೋ ಆ ಮಗುವಿನ ಸಹ ಅದು ಪರಿಣಾಮ ಬೀರುತ್ತೆ. ಆದ್ದರಿಂದ ತಾಯಿ ಮನಸ್ಥಿತಿ ಏನಿದೆ ತುಂಬ ಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು. ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಲೆವೆಲ್ ಬೇಡ, ಅಂದರೆ ಆಲೋಚನೆಗಳು ಬೇಡ, ಟೆನ್ಷನ್ಸ್ ಬೇಡ, ಭಯ ಬೇಡ. ಪ್ರೆಗ್ನೆನ್ಸಿ ಬಗ್ಗೆ ತುಂಬ ಅಂದರೆ ಫ್ರೀಯಾಗಿರಿ ಮೈಂಡು, ಹಾಗೆಯೇ ತುಂಬ ಖುಷಿಯಾಗಿರಿ. ಆದಷ್ಟು ಟೈಮ್ ಟು ಟೈಮ್ ಫುಡ್ ಏನಿದೆ ಪ್ರತಿಯೊಂದು ಪೌಷ್ಟಿಕವಾದಂಥ ಆಹಾರಗಳನ್ನ ಸೇವನೆ ಮಾಡಿ. ಅಂದರೆ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಬೇಕಾಗಿರುವಂತಹ ಬೇಬಿ ಗ್ರೋತ್ಗೆ ಬೇಕಾಗಿರುವಂತಹ ಪ್ರತಿಯೊಂದನ್ನು ಫುಡ್ಡನ್ನು ಕಂಪಲ್ಸರಿ ತಗೊಳ್ಳಿ. ಮತ್ತು ಏನಾದರೂ ರಿಸ್ಕ್ ಆಗುವಂತಹ ಫುಡ್ಡು ಅಂದರೆ ಜಂಕ್ ಫುಡ್ಡು, ಆಯಿಲಿ ಫುಡ್ಡು, ಔಟ್ಸೈಡ್ ಫುಡ್ಡು, ಅಂದರೆ ಆರ್ಟಿಫಿಷಿಯಲ್ ಕಲರ್ ಹಾಕಿರುವಂತಹ ಫುಡ್ಸ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ. ತುಂಬ ಫ್ರೀಯಾಗಿರಿ, ನಾರ್ಮಲ್ ಆಗಿರಿ, ತುಂಬಾ ಆರೋಗ್ಯವಾಗಿರ್ತೀರ. ಹಾಗೆಯೇ ಹೆಚ್ಚಿನದಾಗಿ ನೀರನ್ನು ಕುಡೀರಿ. ನಾನು ಇಷ್ಟೆಲ್ಲ ಟಿಪ್ಸ್ನ ಹೇಳ್ತಾ ಇದ್ದೇನೆ. ಎನ್ ಟಿ ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ಜಸ್ಟ್ ಇದು ನ್ಯೂಕಲ್ ಟ್ರಾನ್ಸ್ಲಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ ಬೇಬಿಯಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋದಕ್ಕೆ, ಹಾಗೆಯೇ ಮಗುವಿನ ಡೆವಲಪ್ಮೆಂಟ್ ಹೇಗಿದೆ, ಗ್ರೋತ್ ಹೇಗಿದೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡೋದಕ್ಕೆ ಮಾಡ್ತಾರೆ. ಜೊತೆಗೆ ಇನ್ನೊಂದು ಏನಂತ ಹೇಳಿದರೆ, ಇದು ಮೇಯ್ನ್ ರೀಸನ್ ಮಾಡೋದು ನಿಮ್ಮ ಬೇಬಿ ಏನು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅದು ಗರ್ಭಕೋಶ ಯಾವ ರೀತಿಯಾಗಿದೆ, ಸೈಜ್ ಮೆಜರ್ಮೆಂಟ್ ಏನಿದೆ, ಮತ್ತು ಡೆವಲಪ್ಮೆಂಟ್ಗಾಗಿರ್ಬೇಕಾದಂತಹ ಸೈಜ್ ಟಿಶ್ಯೂ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಇದರಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಈ ಸ್ಕ್ಯಾನಿಂಗಿಂದ ಇನ್ನೊಂದು ಗೊತ್ತಾಗೋದೇನು ಅಂತ ಹೇಳಿದ್ರೆ, ನಿಮ್ಮದು ಫೆಟಲ್ ಏನೋ ಹೊಟ್ಟೆಯಲ್ಲಿ ಏನು ಮಗು ಬೆಳೀತಾ ಇದೆ ಅದು ಬಂದುಬಿಟ್ಟು ಸಿಂಗಲ್ ಬೇಬಿನಾ, ಇಲ್ಲ ಸಿಂಗಲ್ ಲೈವಾ, ಇಲ್ಲ ಟ್ವಿನ್ಸಾ, ಟ್ರಿಪಲ್ಸಾ, ಎಷ್ಟು ಮಗು ಇದೆ ಅಂತ ಹೇಳಿಬಿಟ್ಟು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಎನ್ ಟಿ ಸ್ಕ್ಯಾನ್ ಕಂಪಲ್ಸರಿಯಾಗಿ ಮಾಡಿಸಿ, ಯಾವುದೇ ಭಯ ಬೇಡ ಎನ್ ಟಿ ಸ್ಕ್ಯಾನಿಂಗಲ್ಲಿ. ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ, ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ, ಎಲ್ಲ ಇದರಲ್ಲಿ ಅಬ್ನಾರ್ಮಲಿಟಿ ಏನಾದರೂ ಬೇಬಿ ಫೇಸ್ ಮಾಡ್ತಾಯಿದ್ರೆ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ವಂಶ ಪಾರಂಪರ್ಯವಾಗಿ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಮತ್ತು ಅದು ಎಲ್ಲರಿಗೂ ಒಬ್ಬರಿಂದ ಒಬ್ಬರಿಗೆ ಜೆನೆಟಿಕಲಾಗಿ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಜೀನ್ಸಿಂದ ಬರ್ತಾ ಇರುತ್ತೆ. ಆದ್ದರಿಂದ ಏನಾಗುತ್ತೆ, ಏನಾದರೂ ಪ್ರಾಬ್ಲಮ್ಸ್ ಆ ಥರ ಪ್ರಾಬ್ಲಮ್ಸ್ ಏನಾದರೂ ಮಗುಗೆ ಬಂದಿದ್ದರೆ ಎನ್ ಟಿ ಸ್ಕ್ಯಾನಲ್ಲಿ ಫೈಂಡ್ ಔಟ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಪ್ರಿಕಾಷನ್ಸ್ ಎಲ್ಲನೂ ಇದರಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಎನ್ ಟಿ ಸ್ಕ್ಯಾನ್ ಕಂಪಲ್ಸರಿ ಮಾಡಿಸಿ. ಯಾವುದೇ ರೀತಿಯಾದಂಥ ಟೆನ್ಷನ್ಸ್ ಬೇಡ, ಆರಾಮಾಗಿರಿ. ಮತ್ತು ಮನಸ್ಥಿತಿ ಯಾವಾಗಲೂ ತುಂಬ ಶಾಂತವಾಗಿ ಫ್ರೀಯಾಗಿ ಇಟ್ಕೊಳ್ಳಿ. ಯಾವುದೇ ಯೋಚನೆಗಳು ಬೇಡ, ಭಯ ಬೇಡ ಅನ್ನೋದಕ್ಕೆ
ಹೇಳ್ತೇನೆ. ನೀವು ನೋಡ್ಬೋದು ನನ್ನ ಅಂದರೆ ಇದು ಬಂದುಬಿಟ್ಟು ನನ್ನ NT ಸ್ಕ್ಯಾನಿಂಗ್ ರಿಪೋರ್ಟು. ನನ್ನ ಹೆಸರು ಮಿಸಸ್ ಸುಮಾ. ಅದರಿಂದ ನೋಡ್ಬೋದು ನಂದಿದು. ನಾನು ಇದು ಕಂಪ್ಲೀಟಾಗಿ ತೋರಿಸ್ತೇನೆ ನನ್ನ NT ಸ್ಕ್ಯಾನಿಂಗ್ ರಿಪೋರ್ಟ್ ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ನಾನು ಸ್ಕ್ಯಾನಿಂಗ್ ಮಾಡಿಸಿ ಸೆಂಟರ್ ನೋಡಿ, ಇಲ್ಲಿ ಬ್ಯಾಂಗ್ಳೂರ್ ಫೆಟಲ್ ಮೆಡಿಸಿನ್ ಸೆಂಟರ್ ಇಂದಿರಾನಗರಲ್ಲಿರೋದು. ತುಂಬಾ ಚೆನ್ನಾಗಿ ನೋಡ್ತಾರೆ. ಅದರ ಅಡ್ರೆಸ್ ಕೂಡ ನೋಡಿ ಇಲ್ಲಿ ಕೊಟ್ಟಿದ್ದೇನೆ. ತುಂಬಾ ಚೆನ್ನಾಗಿದೆ ಅಂತಂದರೆ ಸ್ಕ್ರೀನಿಂಗ್ ಸೆಂಟರ್ ಎಲ್ಲ ಸ್ಕ್ಯಾನಿಂಗ್ಸ್ ಪ್ರತಿಯೊಂದು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನ್ನ ರೆಫರಿಂಗ್ ಡಾಕ್ಟರ್ ಬಂದುಬಿಟ್ಟು ಡಾಕ್ಟರ್ ಅನುರಾಧ ಕಣ್ಣನ್ ಅಂತ ಹೇಳಿಬಿಟ್ಟು. ನಾನು ತೋರಿಸಿದ ಹಾಸ್ಪಿಟಲ್ ಬಂದುಬಿಟ್ಟು ಮದರ್ಶಾ ಮೆಡಿಕಲ್ ಸೆಂಟರ್, ಅಂದರೆ NH ಹಾಸ್ಪಿಟಲ್ಸಲ್ಲಿ ನಾನು ತೋರಿಸಿರೋದು. ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಏನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಬನ್ನಿ. ನಂದೇನಿತ್ತು ಅಂತ ಹೇಳಿದ್ರೆ, ನಾನು ಮೆಟರ್ನಿಟಿ ವೆಯ್ಟ್ ಬಂದುಬಿಟ್ಟು 62.3 kg ಇತ್ತೆ. ಅಂದರೆ ತೋರಿಸ್ಬೇಕಾದ್ರೆ ಇದು ಯಾವಾಗ ಫಸ್ಟ್ ಟ್ರೈಮಿಸ್ಟರ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ಬಿಟ್ಟು ನಾನು ಮಾಡಿಸಿದ್ದು. NT ಸ್ಕ್ಯಾನ್ ನಾರ್ಮಲಾಗಿ ಮಾಡಿಸೋದು ಅಂತ ಹೇಳಿದ್ರೆ 11ಇಂದ 13 ವೀಕ್ಸ್ ಒಳಗಡೆ ಮಾಡಿಸ್ಬೋದು. ಬಟ್ ನಾನು ಇದು ಮಾಡಿಸಿದಾಗ 12 ವೀಕ್ಸು 3 ಡೇಸ್ ಆಗಿತ್ತು. ನೋಡಿ, ನನಗೆ ಇದು ಬಂದುಬಿಟ್ಟು ಫೈಂಡಿಂಗ್ಸ್ ಎಲ್ಲನೂ ನೋಡಿದ್ದಾರೆ. ಇಂಟ್ರಾಯುಟ್ರಿನ್ ಅಂತ ಕೊಟ್ಟಿದ್ದಾರೆ ಫೈಂಡಿಂಗ್ಸು. ಪ್ರೆಗ್ನೆನ್ಸಿ, ಇಂಟ್ರಾಯುಟ್ರಿನ್ ಪ್ರೆಗ್ನೆನ್ಸಿ ಅಂತ ಹೇಳಿಬಿಟ್ಟು. ಹಾರ್ಟ್ ಆ್ಯಕ್ಟಿವಿಟಿ ಏನಿದೆ ವಿಜುವಲೈಸ್ಡ್ ಅಂದರೆ ಗೊತ್ತಾಗಿದೆ. ಹಾರ್ಟ್ ಆ್ಯಕ್ಟಿವಿಟಿ ಎಲ್ಲನೂ ಫೈಂಡ್ ಔಟ್ ಮಾಡ್ತಾರೆ NT ಸ್ಕ್ಯಾನಿಂಗಲ್ಲಿ. ಮತ್ತು ಹಾರ್ಟ್ ರೇಟ್ ಎಲ್ಲ ನೋಡಿ 169 ಬೀಟ್ಸ್ ಪರ್ ಮಿನಿಟ್. ಅಂದರೆ ಈ ಹಾರ್ಟ್ ರೇಟ್ ಮುಖಾಂತರನೂ ನಾವು ತಿಳ್ಕೊಬೋದು ನಮ್ಮದೇ ಬೇಬಿ ಜೆಂಡರ್ನ ಪ್ರಿಡಿಕ್ಟ್ ಮಾಡ್ಬೋದು. ಗರ್ಲ್ ಬೇಬಿನ ಬಾಯ್ ಬೇಬಿನ. ನನಗೆ ಬಂದುಬಿಟ್ಟು ಹಾರ್ಟ್ ರೇಟ್ ಯಾವಾಗಲೂ ಹೈಯಾಗೇ ಇರ್ತಿತ್ತು. ಅದರಿಂದ ನನಗಿರೋದು ಗರ್ಲ್ ಬೇಬಿ, ಅಂದರೆ ಬೇಬಿ ಗರ್ಲ್ ಹೆಣ್ಣು ಮಗು ನನಗಿರೋದು. ಹಾರ್ಟ್ ರೇಟಿಂದನೂ ಚೆಕ್ ಮಾಡ್ಬೋದು ಯಾವ ರೀತಿ ಅಂದರೆ ಸಿಮ್ಟಮ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ನನ್ನ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಹಾಗೆಯೇ ಪ್ರತಿಯೊಂದು ಅಂದರೆ ನ್ಯೂಕಲ್ ಟ್ರಾನ್ಸ್ಲಿಯನ್ಸಿ NTಯಲ್ಲಿ ನೋಡಿ ಎಷ್ಟಿತ್ತು, ಏನಾದರೂ ಪ್ರಾಬ್ಲಮ್ ಇದೆಯಾ, ಎಲ್ಲ ಹೆಡ್ ಸರ್ಕ್ಯುಮ್ಸ್ಟೆನ್ಸಸ್ ಎಷ್ಟಿತ್ತು ಪ್ರತಿಯೊಂದೂ ಇಲ್ಲಿ. ಅಬ್ಡಾಮಿನಲ್ ಸರ್ಕ್ಯುಮ್ಸ್ಟೆನ್ಸಸ್ ಆಗಿರ್ಬೋದು, ಫೆಮ್ಯೂರ್ ಲೆಂತ್ ಆಗಿರ್ಬೋದು, ಬೈಪ್ಯಾರಿಟಿಯಲ್ ಡಯಾಮೀಟರ್ ಆಗಿರ್ಬೋದು, ಪ್ರತಿಯೊಂದು ಪ್ಲೆಸೆಂಟಾ ಎಷ್ಟಿತ್ತು, ನಾರ್ಮಲ್ ಅಪಿಯರೆನ್ಸು, ನಮ್ಗೆ ಬೇಕಾಗಿರೋದು ಇದೆ. ಪ್ರತಿಯೊಂದೂ ನೀಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಆಮ್ನಿಯೋಟಿಕ್ ಫ್ಲೂಯಿಡ್ ನಾರ್ಮಲ್ ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆನೂ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಮೇಯ್ನ್ ಅದು ಏನು ಅಂತ ಹೇಳಿದ್ರೆ, ಏನು ಮಗು ಬೆಳೀತಾ ಇರುತ್ತೆ, ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರೋದಕ್ಕೆ ಒಂದು ಪರದೆ, ಅಂದರೆ ಒಳಗಡೆಯಾಗಿ ನೀರಿನ ಬುಡ್ಡೆ ಥರ ಇರುತ್ತೆ. ಆ ನೀರು ಏನು ಮಗು ಬೆಳೀತಾ ಇರುತ್ತೆ ಆ ನೀರಿಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತಲೇ ಕರೆಯೋದು. ಅದೆಷ್ಟು ಲೆವೆಲ್ ಇದೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಮತ್ತು ಕೋಡ್ 3 ವೆಸಲ್ಸು, ಕೋಡ್ ಇನ್ಸರ್ಷನ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಎಲ್ಲನೂ ನಾರ್ಮಲ್ಲು ಪ್ರೆಸೆಂಟ್ ಅಂತ ಹೇಳಿಬಿಟ್ಟು. ಕ್ರೋಮೋಸೋಮಲ್ ಮಾರ್ಕರ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟು, ನಾಸಿಲ್ ಬೋನ್ ಏನಿದೆ ಪ್ರೆಸೆಂಟ್ ಆಗಿದೆ, ಟ್ರಿಕ್ಯೋಸ್ಪಿಡ್ ಡಾಪ್ಲರ್ ಏನಿದೆ ಅಂತ ಹೇಳಿಬಿಟ್ಟು ನಾರ್ಮಲ್ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಏನೆಲ್ಲ ಅಂದರೆ ಸ್ಕ್ರೀನಿಂಗಲ್ಲಿ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದರಲ್ಲಿ ಪ್ರತಿಯೊಂದೂ ಸ್ಕಲ್ ಬ್ರೈನ್ ಅಪಿಯರೆನ್ಸು ಅಂದರೆ ಪ್ರೆಸೆಂಟ್ ಇದೆಯಾ ಇಲ್ವಾ, ಏನಾದರೂ ಡಿಫೆಕ್ಟ್ಸ್ ಇದೆ, ಅಬ್ನಾರ್ಮಲಿಟಿ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ತಿಳಿಸ್ಕೊಡ್ತಾರೆ. ಸ್ಕಲ್ ಬ್ರೈನ್ ಎಲ್ಲನೂ ನಾರ್ಮಲ್ ಇದೆ, ಸ್ಪೈನ್ ಯಾವ ರೀತಿ ಇದೆ, ಅಪಿಯರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಮತ್ತು ಹಾರ್ಟು, ವೆಸಲ್ಸು, ಅಬ್ಡೊಮೆನ್ನು ಅಪಿಯರೆನ್ಸ್ ನಾರ್ಮಲ್ಲು. ಇದೆಲ್ಲ ಫೆಟಲ್ ಅಂದರೆ ಮಗುದು ಹೊಟ್ಟೆಯಲ್ಲಿ ಏನು ನಮಗೆ ಮಗು ಬೆಳೀತಾ ಇರುತ್ತೋ ಅದರದ್ದೆಲ್ಲನೂ. ಬ್ಲ್ಯಾಡರು, ಕಿಡ್ನೀಸು, ಬ್ಲ್ಯಾಡರ್ ಸೀನು ಅಂದರೆ ಗೊತ್ತಾಗಿದೆ ಅಂತ ಹೇಳಿಬಿಟ್ಟು. ಮಗು ಆಲ್ರೆಡಿ 3 months ಅಷ್ಟು ಎಲ್ಲನೂ ಸ್ವಲ್ಪ ಗ್ರೋತ್ ಆಗಿರುತ್ತೆ. ಸೊ ಅದರಿಂದ ಎಲ್ಲನೂ ವಿಸಿಬಲ್ ನೋಡಿ. ಸ್ಟೊಮಕ್ಕು ವಿಸಿಬಲ್ಲು, ಹ್ಯಾಂಡ್ಸು ಬೋತ್ ವಿಸಿಬಲ್ಲು, ಮತ್ತು ಫೀಟ್ ಬೋತ್ ವಿಸಿಬಲ್ಲು. ಈ ರೀತಿಯಾಗಿ ಪ್ರತಿಯೊಂದೂ ಮಗು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು, ಎಲ್ಲ ಕಾಣಿಸ್ತಿದೆಯಾ ಇಲ್ವಾ, ಗೊತ್ತಾಗ್ತಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಎಲ್ಲನೂ NT ಸ್ಕ್ಯಾನ್ ಮುಖಾಂತರ ತಿಳಿಸ್ಕೊಡ್ತಾರೆ. ಮತ್ತು ಎಲ್ಲ ಕ್ರೌನ್ ರಂಪ್, ನ್ಯೂಕಲ್ ಟ್ರಾನ್ಸ್ಲಿಯನ್ಸಿ ನೋಡಿ ಈ ರೀತಿಯಾಗಿ ಎಲ್ಲನೂ ನನಗೆ ಕೊಟ್ಟಿದ್ದಾರೆ. ಮತ್ತು ಇದರಿಂದ ಫೈಂಡಿಂಗ್ಸು ಎಲ್ಲನೂ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಕಮೆಂಟ್ಸ್ ಏನು ಕೊಟ್ಟಿದ್ದಂತೆ, ರಿಸಲ್ಟ್ ಅಂದರೆ ಕನ್ಕ್ಲೂಷನ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಿಂಗಲ್ ವಯೇಬಲ್ ಇಂಟ್ರೂಯೆನ್ಸಿ ಪ್ರೆಗ್ನೆನ್ಸಿ ಅಂದರೆ ನನಗೆ ಒಂದೇ ಮಗು ಅಂತ ಹೇಳಿಬಿಟ್ಟು, ಅಂದರೆ ಬೆಳೀತಾ ಇರೋದು ಒಂದು ಮಗು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಮತ್ತು ನ್ಯೂಕಲ್ ಟ್ರಾನ್ಸ್ಲಿಯನ್ಸಿ ಮೆಷರ್ಮೆಂಟ್ ಎಲ್ಲನೂ ಈ ರೀತಿಯಾಗಿ ಎಲ್ಲನೂ ಕೊಟ್ಟಿದ್ದಾರೆ. ನೋಡ್ಬೋದು ಎಲ್ಲನೂ ನಾರ್ಮಲ್ ಇದೆ ಅಂತ ಹೇಳಿಬಿಟ್ಟು, ಪ್ರೆಸೆಂಟ್ ಇದೆ, ಕಾಣಿಸ್ತಿದೆ, ಗೊತ್ತಾಗ್ತಿದೆ, ನಾರ್ಮಲ್ ಇದೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, NT ಸ್ಕ್ಯಾನಿಂದ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತಾ ಅಂತ ಹೇಳಿದ್ರೆ ಇಲ್ಲ, ಜಸ್ಟ್ 75% ಅಷ್ಟು ಗೊತ್ತಾಗುತ್ತೆ. ಯಾಕಂದರೆ ಪೆಟಲ್ ಆವಾಗ ತಾನೇ ಬೆಳೆಯೋದಕ್ಕಾಗಿರುತ್ತೆ, ಸೊ ಬೆಳೀತಾ ಇರುತ್ತೆ, ಗ್ರೋತ್ ಆಗ್ತಾ ಇರುತ್ತೆ. ಆದ್ದರಿಂದ
ಕಂಪ್ಲೀಟಾಗಿ 100% ಶ್ಯೂರ್ ಕೊಟ್ಟಿರಲ್ಲ ಅಬ್ನಾರ್ಮಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ. 75% ಅಷ್ಟು ಇದರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಫಸ್ಟ್ ಟ್ರೈಮಿಸ್ಟರ್ ಕಂಬೈನ್ಡ್ ನನಗೆ NT ಸ್ಕ್ಯಾನು ಮತ್ತು ಮೆಟರ್ನಲ್ ಬ್ಲಡ್ ಟೆಸ್ಟ್ ನನಗೆ ಇದರಿಂದ ಗೊತ್ತಾಗೋದು 80 to 80% ಅಷ್ಟು ಎಷ್ಟು ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಇದು ಮಾಡಿದರು 80 to 80% ಅಷ್ಟು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಫಸ್ಟ್ ಟ್ರೈಮಿಸ್ಟರ್ ಗಾಡ್ ನಾನು ಆಲ್ರೆಡಿ ನಾನು ಹಿಂದಿನ ಸ್ಕ್ಯಾನಿಂಗ್ಸಲ್ಲಿ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ತೋರಿಸ್ಬೇಕಾದ್ರೆ ಹೇಳಿದ್ದೀನಿ. ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು NT ಸ್ಕ್ಯಾನ್ ಜೊತೆಗೆ ಫಸ್ಟ್ ಟ್ರೈಮಿಸ್ಟರ್ ಗಾಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿಬಿಟ್ಟು ನಾನಿದು ಎಲ್ಲ ಮಾಡಿಸಿದೆ. ಅದರಿಂದ 90% ಅಷ್ಟು ಆಲ್ಮೋಸ್ಟ್ ಅಬ್ನಾರ್ಮಿಲಿಟಿ ಏನಾದರೂ ಬೇಬಿಯಲ್ಲಿದ್ದರೆ ಎಲ್ಲ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ ಇದರಿಂದನೇ. ಸೊ ನೀವು ನೋಡಿ ಸ್ಕ್ಯಾನ್ ಮಾಡಿಸಿ ಅಂದರೆ ಪ್ರತಿಯೊಂದೂ ಸ್ಕ್ಯಾನ್ ಮಾಡೋದ್ರಿಂದ ನಿಮ್ಮ ಬೇಬಿ ಡೆವಲಪ್ಮೆಂಟ್ ಹೇಗಿದೆ ಎಲ್ಲನೂ ಫೈಂಡಿಂಗ್ಸ್ ಏನಾದರೂ ರಿಸ್ಕ್ ಎಲ್ಲ ಇದೆಯುತ್ತಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ NT ಸ್ಕ್ಯಾನ್ ಮಾಡಬೇಕಾದ್ರೆ ಏನು ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಜಸ್ಟ್ ಈ ರೀತಿಯಾಗಿ ಡೆವಲಪ್ಮೆಂಟ್ ಹೇಗಿದೆ ಮಗುದು ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಮತ್ತು ಟಿಶ್ಯೂ ಎಲ್ಲ ಕ್ಲಿಯರ್ ಆಗಿದೆ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಎಲ್ಲನೂ ಇವಾಗ ಜಸ್ಟ್ ಸಜೆಸ್ಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಬಂದುಬಿಟ್ಟು ರೆಕಮೆಂಡೇಷನ್ ಮಾಡಿದ್ದಾರೆ. ರೀಸ್ಕ್ಯಾನ್ ಅಟ್ 18 to 20 ವೀಕ್ಸಲ್ಲಿ ಅನಾಮಲಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ ಸ್ಕ್ಯಾನ್ ಮಾಡೋಂತಹ ಡೇಟು ಸಹ 20th to 30th ಜೂನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೊಟ್ಟಿದ್ದರು. ಸೊ ನಾನು ಮತ್ತೆ ಅದನ್ನು ಮಾಡಿಸಿದೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಅನಾಮಲಿ ಸ್ಕ್ಯಾನಿಂಗ್ ಯಾಕೆ ಮಾಡಿಸ್ತಾರೆ, ಅದರಿಂದ ಆಗುವಂತಹ ಅಂದರೆ ಯಾಕೆ ರೀಸನ್ಸ್ ಟು ಮೇಕ್ ಅನಾಮಲಿ ಸ್ಕ್ಯಾನ್ ಯಾಕೋಸ್ಕರ ಮಾಡಿಸ್ಬೇಕು ಮತ್ತು ಅದರಿಂದ ಆಗುವಂಥ ಬೆನಿಫಿಟ್ ಏನು, ಯಾವ್ದು ಕಾರಣಕ್ಕೋಸ್ಕರ ಮಾಡಿಸ್ಬೇಕು ಪ್ರತಿಯೊಂದು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು